ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಹಾಲ್ನೂರ್ ಹೋಮ್ ಕಿಚನ್ಗೆ ಸ್ವಾಗತ. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ಹಬ್ಬಗಳಿಗೆ ಮಾಡುವಂತ ತುಂಬಾ ಕ್ವಿಕ್ ಆಗಿ ಆಗುವಂತ ತುಂಬಾ ಟೇಸ್ಟಿ ಆಗಿರುವಂತ ಒಂದು ಪಾಯಸದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಪಾಯಸ. ಇದು 10-15 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಇದಕ್ಕೆ ಸಪರೇಟ್ ಆಗಿ ಬೇಯಿಸೋದೆಲ್ಲ ಏನು ಬೇಕಾಗಲ್ಲ. ಮತ್ತೆ ತಣ್ಣಗಾದ್ರೂ ಸ್ವಲ್ಪನೂ ಗಟ್ಟಿ ಆಗಲ್ಲ. ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನೇನ್ ಶಿವರಾತ್ರಿ ಹಬ್ಬ ಹತ್ರ ಬರ್ತಿದೆ. ನೀವು ಇದನ್ನ ಮಾಡಿ ನೋಡಿ, ತುಂಬಾನೇ ಈಸಿ. ನಾನಿಲ್ಲಿ 1 ಕಪ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. ಅದನ್ನ ಒಂದು ಬೌಲಲ್ಲಿ ಹಾಕಿ ನೀರ್ ಹಾಕ್ಬಿಟ್ಟು ಸ್ವಲ್ಪ ಅವೆಲ್ಲ ಮುಳುಗಿ ಜಾಸ್ತಿ ನೀರ್ ಹಾಕಿ ಮುಳುಗೋವಷ್ಟು ಚೆನ್ನಾಗಿ ನೆನೆಯೋಕೆ ಇಡ್ತಾ ಇದ್ದೀನಿ. 1 ಗಂಟೆನಾದ್ರೂ ನೆನಿಬೇಕು. 1 ಗಂಟೆ 1.5 ಗಂಟೆ ನೆನೆಸಿ ಚೆನ್ನಾಗಿ ಬೇಯುತ್ತೆ. ಅವಾಗ ಸಾಫ್ಟ್ ಆಗಿ ನೆಂದಿದ್ರೆ ನೆನೆಯೋಕಿಟ್ಟು ನಾನಾಲೆ 1 ಅವರ್ ಆಯ್ತು, ಅದ್ ನೆಂದಿದೆ. ಸೊ ಇವಾಗ ಪಾಯಸ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಪಾಯಸ ಯಾವ್ ಮಾಡ್ತಿರೋ ಅದೇ ಪ್ಯಾನ್, ಯಾವ್ದೋ ಒಂದು ಪಾತ್ರೆ ಯಾವ್ದು ಬೇಕೋ ಅದ್ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ಯಾವ್ದು ಬೇಕೋ, ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿದೀನಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. 1-2 ನಿಮಿಷ ಕೈ ಆಡಿಸ್ಕೊಂಡು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಹುರಿದಿಟ್ಕೊಳ್ಳಿ. ಅದನ್ನ ಹುರಿದ್ಬಿಟ್ಟು ತೆಕ್ಕೋಬೇಕು. ಆಮೇಲೆ ಅದೇ ಪ್ಯಾನ್ ಅಲ್ಲಿ ಪಾಯಸ ಮಾಡೋಣ. ಈ ಡ್ರೈ ಫ್ರೂಟ್ಸ್ ಅನ್ನ ಇಷ್ಟೇ ಹಾಕ್ಬೇಕು ಅಂತ ಏನು ಇಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಜಾಸ್ತಿ ಇಷ್ಟ ಇರೋರು ಹೆಚ್ಚಿಗೆ ಹಾಕೊಳ್ಳಿ, ಸ್ವಲ್ಪ ಕಮ್ಮಿ ಇಷ್ಟ ಅನ್ನೋರು ಕಮ್ಮಿ ಹಾಕೊಳ್ಳಿ. ಡ್ರೈ ಫ್ರೂಟ್ಸ್ ನ ಉರಿಯೋವಾಗ್ಲೂ ಅಷ್ಟೇ ತುಂಬಾ ಬ್ರೌನ್ ಮಾಡ್ಬೇಡಿ. ತುಂಬಾ ಸೀದಂಗಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು ಹದವಾಗಿ ಫ್ರೈ ಮಾಡ್ಬಿಟ್ಟು ತೆಗ್ದಿಟ್ಕೊಂಡ್ಬಿಡೋಣ. ಇಲ್ಲಿ ನೆಂದಿದೆ ನೋಡಿ, ಸಬ್ಬಕ್ಕಿ 1 ಅವರ್ ನೆನ್ಸಿದೀನಿ. ದಪ್ಪಗಾಗಿದೆ ನೋಡಿ ನೆಂದ್ಬಿಟ್ಟು. ತುಂಬಾ ಚೆನ್ನಾಗಿ ನೆಂದಿರಂದ್ರೆ ಪಾಯಸ ಚೆನ್ನಾಗಾಗುತ್ತೆ. ಅದನ್ನ ನೀರ್ ಚೆಲ್ಬಿಡ್ಬೇಕು. ನೀರ್ ಚೆಲ್ಬಿಟ್ಟು ನಾವು ಪ್ಯಾನ್ ಇತ್ತಲ್ಲ, ನಾವು ಡ್ರೈ ಫ್ರೂಟ್ಸ್ ಹುರ್ಕೊಂಡಿರೋ ಪಾತ್ರೆ ಇತ್ತಲ್ಲ, ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಇರುತ್ತೆ ಕೆಳಗೆ, ಅದೇ ಪಾತ್ರೆಗೆ ಸಬ್ಬಕ್ಕಿ ಹಾಕೋಬೇಕು. ಸಬ್ಬಕ್ಕಿ ಹಾಕಿದ್ಮೇಲೆ 1 ನಿಮಿಷ ಕೈ ಆಡಿಸಿ ಉರ್ದಂಗ್ ಆಗ್ಬೇಕು. ಒಂದ್ ಸ್ವಲ್ಪ ತುಪ್ಪದಲ್ಲಿ ಒಂದೇ 1 ನಿಮಿಷ, ತುಂಬಾ ಜಾಸ್ತಿ ಏನಲ್ಲ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1 ನಿಮಿಷ ಕೈ ಆಡ್ಸೋಣ. ಕೆಲವು ಸಲ ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ರೆ ಪಾಯಸದೊಳಗೆ ಎಲ್ಲ ಕದ್ರೋದಂಗ್ ಆಗುತ್ತೆ. ಒಂಥರ ಒಡ್ಕೊಂಡಂಗೆ ಎಲ್ಲ ಪೀಸ್ಗಳು ನಿಮ್ಗೆ ಗುಂಡು ಕಾಣಿಸೋದೇ ಇಲ್ಲ ಸಬ್ಬಕ್ಕಿ ಜಾಸ್ತಿ ಬೆಂದಾಗ. ಸೊ ಈ ತರ ಮಾಡೋದ್ರಿಂದ ಹಿಂಗ್ ತುಪ್ಪದಲ್ಲಿ 1 ನಿಮಿಷ ಹಿಂಗ್ ಹುರ್ಕೊಳ್ಳೋದ್ರಿಂದ ಅದು ಬಾಲ್ಗಳ ತರ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. 1 ನಿಮಿಷ ಕೈ ಆಡಿಸ್ಬಿಟ್ಟು ಹಾಲ್ ಹಾಕ್ಬೇಕು. ಹಾಲ್ ನಾನಿಲ್ಲಿ 1 ಕಪ್ ಸಬ್ಬಕ್ಕಿಗೆ 5 ಕಪ್ ಅಷ್ಟು ಹಾಲು ಹಾಕಿದೀನಿ. ಸ್ವಲ್ಪ ತೆಳ್ಳಗಿತ್ತು ನೀರ್ ಮಿಕ್ಸ್ ಮಾಡಿರೋ ಹಾಲು. ನೀವು ಗಟ್ಟಿ ಹಾಲಾದ್ರೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಳಿ. ಹಾಲೇ ತೆಳ್ಳಗಿದ್ರೆ ಒಂದು 4-5 ಕಪ್ ಬರೀ ಹಾಲೇ ಹಾಕಿ, ನೀರ್ ಹಾಕಿದ್ರೆ ತುಂಬಾ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಷ್ಟು ಟೇಸ್ಟ್. ಹಾಲಲ್ಲಿ ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ ಇದು. ಮತ್ತೆ ಈ ತರ ಹಾಲಲ್ಲೇ ಬೇಯೋದ್ರಿಂದ ಸಬ್ಬಕ್ಕಿ ರುಚಿನೂ ಚೆನ್ನಾಗಿರುತ್ತೆ. ಟೆಕ್ಸ್ಚರ್ ಕೂಡ ಕ್ರೀಮಿ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಐ ಫ್ಲೇಮ್ ಅಲ್ಲಿ ಇಡಿ. ಅದು ಕುದಿಯೋಕ್ ಸ್ಟಾರ್ಟ್ ಆಗ್ಬೇಕು. ಕುದಿಯೋಕ್ ಸ್ಟಾರ್ಟ್ ಆದಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಮಧ್ಯೆ ಕೈ ಆಡಿಸ್ತಾ ಬೇಯಿಸ್ಬೇಕು. 8-10 ನಿಮಿಷ ತಗೊಳುತ್ತೆ ಇದು ಬೇಯಕ್ಕೆ. ಅದ್ ಬೇಯ್ತಾ ಗಟ್ಟಿನೂ ಆಗ್ತಾ ಹೋಗುತ್ತೆ. ಹಾಲೆಲ್ಲ ಗಟ್ಟಿಯಾಗಿ ಸಬ್ಬಕ್ಕಿ ಕೂಡ ಇನ್ನೊಂದ್ ಸ್ವಲ್ಪ ದಪ್ಪಗಾಗುತ್ತೆ ಬೇಯ್ತಾ. ಮಧ್ಯೆ ಸ್ವಲ್ಪ ನೋಡಿ ಸೈಡಲ್ಲೆಲ್ಲ ಕೆನೆ ಕಟ್ತಂಗ್ ಆಗುತ್ತಲ್ವಾ, ಅದನ್ನೆಲ್ಲ ತೆಗಿತಿದೀನಿ. ಕ್ರೀಮಿ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಪಾಯಸ. ಒಂದ್ಸಲ ಮಾಡಿ ನೋಡಿ. ಮಕ್ಳುಗಳಿಗೆ ಎಸ್ಪೆಷಲಿ ತುಂಬಾನೇ ಇಷ್ಟ ಆಗುತ್ತೆ ಇದು. ಈವ್ನಿಂಗ್ ಸ್ನಾಕ್ ತರಾನು ಕೊಡ್ಬೋದು. ಇದು ತಣ್ಣಗಿದ್ರು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಣ್ಣಗಿದ್ರು ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಡೆಸರ್ಟ್ ತರ ತುಂಬಾ ಇಷ್ಟ ಪಡ್ತಾರೆ ಮಕ್ಳು ಕೋಲ್ಡ್ ಪಾಯಸನ. ಇಲ್ಲಿ ಕುದಿತಾ ಆಯ್ತು. ಒಂದು 7-8 ನಿಮಿಷ ಕುದಿಸಿದೀನಿ. ಗಟ್ಟಿನೂ ಆಗಿದೆ ಪಾಯಸ. ಇದಕ್ಕೆ ಇವಾಗ ಶುಗರ್ ಆಡ್ ಮಾಡ್ಬೇಕು. ನಾನು 1 ಕಪ್ ಸಬ್ಬಕ್ಕಿ ತಗೊಂಡಿದ್ನಲ್ಲ, ಅದೇ ಕಪ್ ಅಲ್ಲಿ ಅರ್ಧ ಕಪ್ ಗಿಂತ ಒಂದ್ ಚೂರ್ ಜಾಸ್ತಿ, 3/4 ಕಪ್ ಅಲ್ಲ, ಅದಕ್ಕಿಂತ ಕಮ್ಮಿ ಅಷ್ಟನ್ನ ಶುಗರ್ ಹಾಕ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇದು ಒಂದು ಮೀಡಿಯಂ ಸ್ವೀಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು 3/4 ಕಪ್ ಹಾಕೊಳ್ಳಿ. ಅರ್ಧ ಕಪ್ ಹಾಕಿದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಇನ್ನೊಂದ್ 2 ನಿಮಿಷ ಕುದಿಸೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಮದ್ವೆ ಮನೆಗಳಲ್ಲಿ ಕೂಡ ನೀವು ತಿಂದಿರ್ತೀರಾ ಸಬ್ಬಕ್ಕಿ ಪಾಯಸ. ಸ್ವಲ್ಪನೇ ಬಡಿಸ್ತಾರೆ ಸೈಡ್ಗೆ. ತುಂಬಾ ಟೇಸ್ಟಿ ಆಗಿರುತ್ತಲ್ವಾ? ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸ್ಪೆಷಲಿ ಹಬ್ಬಗಳಲ್ಲಂತೂ ಕ್ವಿಕ್ ಆಗಿ ಆಗುವಂತ ಸ್ವೀಟು, ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ಮನೇಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಾಯಸ. ಮನೇಲಿ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ ಇದ್ರೆ, ಸಕ್ಕರೆ ತಿನ್ನಲ್ಲ ಅನ್ನೋರಾದ್ರೆ, ಅಥವಾ ಡಯಟ್ ಮಾಡ್ತಿದೀವಿ ಸಕ್ಕರೆ ತಿನ್ನಲ್ಲ ಅನ್ನೋದಾದ್ರೆ ನೀವು ಬೆಲ್ಲ ಕೂಡ ಹಾಕೋಬಹುದು ಇದೇ ಜಾಗದಲ್ಲಿ. ನಾನು ಸಕ್ಕರೆ ಹಾಕೋ ಬದಲು ನಾನು ಅರ್ಧ ಕಪ್ ಸಕ್ಕರೆ ಹಾಕಿದ್ನಲ್ಲ, ಅಲ್ಲಿಗೆ 3/4 ಕಪ್ ಅಷ್ಟು ಬೆಲ್ಲ ಹಾಕೊಳ್ಳಿ. ಬೆಲ್ಲದ್ದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಪಾಯಸ ಎಲ್ಲ ಆದ್ಮೇಲೆ ಆಲ್ಮೋಸ್ಟ್ ಇನ್ನೊಂದ್ ನಿಮಿಷ ಕುದಿಸ್ತೀನಿ ಅನ್ನೋವಾಗ ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ. ಇದು ಬರುತ್ತಲ್ಲ ಕೇಸರಿ ಎಸ್ಳುಗಳು, ಆ ಕೇಸರಿ ಹಾಕ್ತೇವೆ 1 ಚಿಟಕಿ. ಮತ್ತೆ ಒಂದೇ 1 ಚಿಟಕಿ ಸಾಲ್ಟ್ ಹಾಕಿ. ಪಾಯಸಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೇ 1 ಚಿಟಕಿ ಅಷ್ಟೇ. ಮತ್ತೆ 1/4 ಚಮಚ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇನ್ನೊಂದು ನಿಮಿಷ ಕುದಿಸೋಣ. ಸಬ್ಬಕ್ಕಿನೂ ಬೆಂದಿದೆ, ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿದೆ ಅನ್ನೋವಾಗ ಎಂಡಲ್ಲಿ ಡ್ರೈ ಫ್ರೂಟ್ಸ್ ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಕೈ ಆಡಿಸ್ಬಿಟ್ರೆ ಪಾಯಸ ಮುಗಿಯುತ್ತೆ. ಸ್ವಲ್ಪ ಪಾಯಸ ತೆಳ್ಳಗಿದ್ದಾಗ್ಲೇ ಆಫ್ ಮಾಡ್ಬಿಡಿ ಸ್ಟವ್ ಅನ್ನ. ಇಲ್ಲಾಂದ್ರೆ ಅದು ತಣ್ಣಗಾಗ್ತಾ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗೋದ್ರಿಂದ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಷ್ಟಿರ್ಲಿ ಸಾಕು.
ಈ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ಕೈ ಆಡಿಸಿ ಸಾಕು. ಅದನ್ನ ಬೇಯಿಸೋ ಅಷ್ಟೆಲ್ಲ ಕುದಿಸೋ ಅಷ್ಟೆಲ್ಲ ಏನೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ನಿಮಿಷ ಕೈ ಆಡಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡಿ. ಇಷ್ಟೇ ನೋಡಿ, ತುಂಬಾ ಈಸಿ ಆಗಿರುವಂತ ಪರ್ಫೆಕ್ಟ್ ಆಗಿರುವಂತ ಸಬ್ಬಕ್ಕಿ ಪಾಯಸ. ಗಟ್ಟಿನೂ ಇರಲ್ಲ, ತುಂಬಾ ತೆಳುನೂ ಅಲ್ಲ, ಕ್ರೀಮಿ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಸಪರೇಟ್ ಆಗೆಲ್ಲ ಬೇಯಿಸೋದು ಬೇಕಿಲ್ಲ, 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್ ನಿಮ್ಗೆ ಟೈಮ್ ತಗೊಳುತ್ತೆ. ಒಂದ್ ಒಳ್ಳೆ ಸ್ವೀಟ್ ರೆಡಿ ಆಗುತ್ತೆ. ತುಂಬಾನೇ ಮನೇಲಿ ಎಲ್ಲರಿಗೂ ಡೆಫಿನೆಟ್ಲಿ ನಿಮ್ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದ್ ನೋಡಿ, ತಣ್ಣಗಾದ್ಮೇಲೆ ಕನ್ಸಿಸ್ಟೆನ್ಸಿ ಇಷ್ಟಿರೋದು, ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಇದ್ದಾಗ ಸ್ವಲ್ಪ ತೆಳ್ಳಗಿತ್ತು, ಬಟ್ ಈಗ ಪರ್ಫೆಕ್ಟ್ ಆಗಿದೆ ಪಾಯಸ. ಇಷ್ಟಿದ್ರೆ ಸಾಕು. ನೀವು ಮನೇಲಿ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ. ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿಕೆ ಗೈಸ್. ಟೇಕ್ ಕೇರ್ ಎವ್ರಿ ಒನ್. ಮುಂದಿನ ವಿಡಿಯೋ ಸಿಗೋಣ. ಬಾಯ್.